ಆಮ್ ಆದ್ಮಿ ಪಕ್ಷದಿಂದ ಬಹಳಷ್ಟು ವರ್ಷಗಳಿಂದಲೂ ತುಂಬಾ ಅರ್ಥಪೂರ್ಣವಾಗಿ ತೂಕಬದ್ಧವಾಗಿ ಒಂದು ಪ್ರತಿಭಟನೆಗೆ ಹಮ್ಮಿಕೊಂಡು ಬರ್ತಾ ಇದ್ದೀರಾ. ಅದಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಗೊತ್ತಿಲ್ಲ. ಈ ದಿನ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಾ, ಈ ಪ್ರತಿಭಟನೆ ಹೇಳಿ ಸರ್. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಜನ ಸ್ಪಂದನೆ ಮಾಡ್ಲಿ ಅಂತ ಅಲ್ಲ. ನಾವು ಸಾರ್ವಜನಿಕರಿಗೆ ಈ ಕಚ್ಚಾ ತೈಲದ ಬೆಲೆ ಏರಿಕೆ, ಅದ್ರ ಪರಿಣಾಮ ಡೀಸೆಲ್ ಪೆಟ್ರೋಲ್ ಬೆಲೆ ಮೇಲೆ ಬಿದ್ದಿರೋದನ್ನ ಅದ್ರ ಬಗ್ಗೆ ಅವ್ರಿಗೆ ಒಂದು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದೀವಿ, ಮಾಹಿತಿ ನೀಡ್ತಾ ಇದೀವಿ. ಬರೀ ಪೆಟ್ರೋಲ್ ಬೆಲೆ ನಾನು ಆಟೋ ಓಡಿಸೋದು ಬೆಲೆ ಜಾಸ್ತಿ ಆಗಲ್ಲ, ನನ್ ಕಾರ್ ಓಡಿಸೋದಕ್ಕೆ ನನ್ಗೇನ್ ದುಬಾರಿ ಆಗಲ್ಲ. ಇದರಿಂದ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ಹಾಲ್ ಬೆಲೆ ಜಾಸ್ತಿ ಆಗುತ್ತೆ, ಹಣ್ಣು ಬೆಲೆ ಜಾಸ್ತಿ ಆಗುತ್ತೆ, ಆ ರೆಸ್ಟೋರೆಂಟ್ ಅಲ್ಲಿ ಊಟ ಜಾಸ್ತಿ ಆಗುತ್ತೆ. ಮುಂಚೆ 5 ರೂಪಾಯಿ ಇದ್ದಿದ್ದು ಇಡ್ಲಿ ಇವತ್ತಿಂದ 25 ರೂಪಾಯಿ, ಒಂದ್ ಕಾಫಿ 5 ರೂಪಾಯಿ ಇದ್ದಿದ್ದು ಇವತ್ತು 15-20-25 ರೂಪಾಯಿ ಆಗ್ಬಿಟ್ಟಿದೆ. ಇನ್ನು ಬರ್ತಾ ಬರ್ತಾ ಈಗ ಏನಾದ್ರು ಸರ್ಕಾರ ಈಗಲೇ ಏನಾದ್ರು ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ರೆ ಎಲ್ಲಾ ಬೆಲೆಗಳು ಏರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಜನರ ಆಕ್ರೋಶ ಅವರು ಎದುರಿಸಬೇಕಾಗತ್ತೆ ಸಾರ್ವಜನಿಕರದ್ದು ಅಂತ ಹೇಳಕ್ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸೋದಕ್ಕೆ ಈ ಬೆಲೆ ಏರಿಕೆ ವಿರುದ್ಧ, ಇದು ಇರಾನ್ ಅಮೆರಿಕ ಯುದ್ಧದಿಂದ ಏನೂ ಆಗಿಲ್ಲ, ಇದು ಅಯೋಗ್ಯತೆ ಹಾಗೂ ನಿರ್ಲಕ್ಷ್ಯತೆ, ಇದು ಪ್ಲಾನಿಂಗ್ ಇಲ್ಲದೆ ಇರೋ ಒಂದು ವ್ಯವಸ್ಥೆ ವಿರುದ್ಧ. ಮೋದಿ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ಇಟಲಿಗೆ ಹೋಗ್ತಾ ಇದ್ದಾರೆ, ಅವ್ರು ಹೋದ್ರೆ 200 ಕಾರ್ಗಳು ಹೋಗ್ತಾ ಇದಾವೆ. ಡೀಸೆಲ್ ಉಪಯೋಗಿಸಬೇಡಿ ಜಾಸ್ತಿ, ನೀವು ವಿದೇಶಕ್ಕೆ ಪ್ರವಾಸ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಿ ಅಂತ ಬುದ್ಧಿ ಮಾತು ಹೇಳ್ತಾರಲ್ಲ, ಏನ್ ಹೇಳೋಣ. ಇದು ತೀರಾ ಒಂದು ಕುಸ್ತೋಗಿದೆ ಆಡಳಿತ, ದುರುಳ ವ್ಯವಸ್ಥೆ ವಿರುದ್ಧ ನಾವು ಇವತ್ತು ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಕ್ತಿ ಎಷ್ಟಿರ್ಬೇಕು ಅಷ್ಟಿದೆ. ಬೇರೆ ಪಕ್ಷದಲ್ಲಿ ಏನಾದ್ರು ಒಂದು ರ್ಯಾಲಿ ಮಾಡ್ಬೇಕು ಅಂದ್ರೆ ಎಲ್ರಿಗೂ 500-1000 ರೂಪಾಯಿ ಬಿರಿಯಾನಿ, ಎಣ್ಣೆ, ಸರಾಯಿ ಎಲ್ಲ ಕೊಟ್ಬಿಡ್ತಾರೆ. ಆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ? ಏನ್ ರಾಜಕಾರಣಿ ಏನಾದ್ರು ಇಂಜಿನಿಯರ್ ಆಗಿದಾರ? ಇಲ್ಲಿ ನೋಡಿ, ಈಗ ಎಷ್ಟು ನಮ್ಮ MLA-ಗಳೆಲ್ಲ ಜೈಲು ಹಾಕಿದ್ದಾರೆ. ಜೈಲು ಯಾಕೆ? ಅದು ಕೊಲೆ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಕ್ಕೆ ಅಂತ ಜೈಲು ಹಾಕಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜೈಲು ಹೋದ್ರು, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಅಂತ. ಯಾರಪ್ಪನ ದುಡ್ಡು? ಅವ್ರನ್ನ ಸಂಪಾದಿಸಿದ ದುಡ್ಡ. ಇನ್ನು ನೀವು ದಾವಣಗೆರೆ ಕಡೆ ಹೋದ್ರೆ, ಅಲ್ಲಿ ಹೋದ್ರೆ ನಾವು ದಾವಣಗೆರೆ ಎಂಟ್ರಿ ಮಾಡ್ಬಿಟ್ಟು ಗಾಡಿನ 45 ನಿಮಿಷ ಓಡಿಸಿದ್ರು. ಅಲ್ಲಿ MLA ಆಗ್ಲಿ, ಅವ್ರ ಮಗ ಏನೋ ಮಂತ್ರಿ, ಸೊಸೆ MP, ಮೊಮ್ಮಗ MLA, ಅವ್ರ ಆಸ್ತಿ ಮುಗಿಯೋದೇ ಇಲ್ಲ. ಸಾರ್ವಜನಿಕರಿಗೆ ಒಂದ್ ಸಿಲಿಂಡರ್ ಗತಿ ಇಲ್ಲ, ಒಂದ್ ಹಾಲ್ ಕೊಂಡ್ಕೊಳಕ್ ಆಗಲ್ಲ, ಮಕ್ಕಳಿಗೆ ಫೀಸ್ ಕೊಡಕ್ ಆಗಲ್ಲ. ಈ ಮನೆ ಕೆಲಸ ಮಾಡೋರಿಗೆ ಮಕ್ಕಳನ್ನ ಸ್ಕೂಲಿಂದ ತೆಗೆಸಿ ಮನೆ ಕೊಡ್ಸ್ಕೋಬೇಕಾಗುತ್ತೆ. ಸೊ ಈ ಬೆಲೆ ಏರಿಕೆ ಹಾಗೂ ನಾವು ಆಮ್ ಆದ್ಮಿ ಪಕ್ಷ ಈ ಮಾಹಿತಿಯನ್ನ ನೀಡ್ತಾ ಇದೀವಿ. ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬೇಕೋ, ಅಥವಾ ಚುನಾವಣೆ ಟೈಮ್ ಅಲ್ಲಿ ಸರಾಯಿ ಬೇಕು, ಬಿರಿಯಾನಿ ಬೇಕು, ಸೀರೆ ಬೇಕು, ಮೂಗ್ ಬಟ್ ಬೇಕು, ಕುಕ್ಕರ್ ಬೇಕು, ನಿಮ್ಮ ಹೆಣ್ಣು ಮಕ್ಕಳಿಗೆ ಸೀರೆ ಆ ಬಿಜೆಪಿ ಮೋದಿನೋ ಸಿದ್ದರಾಮಯ್ಯ ಕೊಡೋದು ಇಸ್ಕೊಳ್ಳಿ. ನೀವು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾರು ಇಸ್ಕೊತಾರ ಅವರು? ಅದೇ ತರ ವೆಸ್ಟ್ ಬೆಂಗಾಲ್, ಬಿಹಾರ 10,000 ರೂಪಾಯಿ ಕೊಟ್ಟು ಮಹಿಳೆಯರು ಇವತ್ತಿನ ದಿವಸ ಬಿಹಾರಲ್ಲಂತೂ ಪರಿಸ್ಥಿತಿ ಎಷ್ಟು ಕೆಟ್ಟೋಗಿದೆ ಅಂದ್ರೆ ದಿನ ಬೆಳಗ್ಗೆ ಅದು ರೈಟ್ಸ್ ಇರುತ್ತೆ. ಅದೇ ತರ ಏನಾದ್ರು ಪರಿಸ್ಥಿತಿ ದಕ್ಷಿಣ ಭಾರತದಲ್ಲಿ ಬರಕೂಡದು ಅಂತ ನಾವು ಆಮ್ ಆದ್ಮಿ ಪಕ್ಷ ಇಲ್ಲಿ ನಾವು ಬೆಂಗಳೂರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ತುಂಬಾ ಮಹಾನಾಯಕರು ಒಂದು ಸೀರಿಯಸ್ ಆಗಿ ತಗೊಂತಾರ. ನೋಡಿ, ನಾವು ಹೇಳೋ ಮಾತನ್ನ ಹೇಳ್ತೀವಿ. ನೀವು 4ನೇ ಸ್ತಂಭ, ನಮ್ಮ ಕಾನ್ಸ್ಟಿಟ್ಯೂಷನ್ದು, ಸಂವಿಧಾನದ 4ನೇ ಸ್ತಂಭ, ನಿಮ್ಮ ಮೇಲೂ ಒಂದಷ್ಟು ಜವಾಬ್ದಾರಿ ಇದೆ. ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ಈ ನಮ್ಮ ಮಾಹಿತಿಯನ್ನ ನಾವು ಸಾರ್ವಜನಿಕರ ಆಕ್ರೋಶವನ್ನ ನಾವು ವ್ಯಕ್ತಪಡಿಸ್ತಾ ಇದೀವಿ. ಇದನ್ನ ನೀವು ವಾಹಿನಿಗಳಲ್ಲಿ, ಮಾಧ್ಯಮಗಳಲ್ಲಿ ವರದಿ ಮಾಡಿದ್ರೆ ಜನಕ್ಕೆ ತಲುಪತ್ತೆ, ಜನ ಎಚ್ಚೆತ್ಕೊಳ್ತಾರೆ ಅಂತ ನಾವು ಮಾಡೋ ಕೆಲಸ ನಾವು ಮಾಡ್ಕೊತಾ ಇದ್ವಿ. ನಮ್ಗೆ ಏನು ತೊಂದರೆ ಇಲ್ಲ. ಇಲ್ಲಿ ಎಲ್ಲರೂ ತಮ್ಮ ಕೆಲಸ ಬಿಟ್ಟು ಬಂದಿದ್ದಾರೆ. ನಾವು ಈ ಬಿಜೆಪಿ, ಕಾಂಗ್ರೆಸ್, ಬೇರೆ ಪಕ್ಷದವ್ರ ತರ 500 ಬಿರಿಯಾನಿ ಕೊಟ್ಟು, 500 ರೂಪಾಯಿ ಕೊಟ್ಟು, ಸೀರೆ ಕೊಟ್ಟು, ಸರಾಯಿ ಕೊಟ್ಟು ಕರ್ಕೊಂಡ್ ಬಂದಿಲ್ಲ. ನಮಗೆ ಸಾರ್ವಜನಿಕರ ದುಃಖಗಳ ಬಗ್ಗೆ ಕಾಳಜಿ ಇದೆ, ಆಸಕ್ತಿ ಇದೆ. ಆ ಕಾಳಜಿಯನ್ನ ನಾವು ವ್ಯಕ್ತಪಡಿಸಿ ಹೇಳ್ತಾ ಇದ್ದೀವಿ. ಅದನ್ನ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲದ್ರೆ ಮಕ್ಕಳ ಭವಿಷ್ಯ ಎಲ್ರು ಸ್ವಿಗ್ಗಿ ಝೊಮ್ಯಾಟೋನೇ ಓಡಿಸಕ್ಕಾಗತ್ತೆ ಅಷ್ಟೇ. ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಹೊಡಿತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕವನ್ನು ಇಳಿಸಿದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಿರಂತರ ಬೆಲೆ ಏರಿಕೆಯನ್ನು ನಿಲ್ಲಿಸಲು ವಿಫಲವಾಗಿ
ದೇಶದಲ್ಲಿ ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್